ಸಿಂಚನ, ನೀನ್ ಯಾಕಮ್ಮ ಹೊರಗಡೆ ಬಂದೆ? ಅಮ್ಮ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಯ್ಯೋ, ಇಂಥ ಸಮಯದಲ್ಲಿ ನೀನೆಲ್ಲೂ ಹೊರಗಡೆ ಹೋಗ್ಬಾರ್ದಮ್ಮ. ಹೋಗಿ ಮಲ್ಕೋ ಹೋಗು. ಅಮ್ಮ ಪ್ಲೀಸ್, ನನಗಿಲ್ಲಿದ್ರೆ ಉಸಿರು ಕಟ್ದಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿಯಾಗಾದರೂ ಇರ್ತೀನಿ. ರೀ ನೋಡ್ರಿ, ಸಿಂಚನ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಹೊರಗಡೆಗೆ ಎಲ್ಲಿ ಹೋಗ್ಬೇಕು ಅಂತಿದ್ಯಾವ ನೀನು? ನೋಡೋ, ನೀನು ಹೋಗಲೇಬೇಕು ಅಂತಿದ್ರೆ ನಮ್ಮ ಕಾರ್ ತೊಗೊಂಡೋಗು, ನಮ್ಮ ಡ್ರೈವರ್ನ ಕರ್ಕೊಂಡೋಗು. ಅದಕ್ಕಿಂತ ಮುಂಚೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವ್ರು ಹೇಳ್ಬಿಟ್ಟು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನಾನೇನು ಚಿಕ್ಕ ಹುಡುಗಿನ? ಒಬ್ಳೇ ಹೋಗಿ ಗೊತ್ತಾಗಲ್ವಾ? ಹೂ ಕಣವ, ನೀನು ನಮ್ಮ ಮನೇಲಿ ಇರೋದ್ರಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದೇಯ. ಅದಕ್ಕೆ ನೀನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕು ಕಣವ. ನನಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸ್ವತಂತ್ರ ಇಲ್ವಾ? ಕೈದಿದ್ದ ಥರ ಮನೇಲೆ ಬಿದ್ದಿರ್ಬೇಕಾ? ನೋಡವ, ನಿನ್ನ ಇಷ್ಟದ ಪ್ರಕಾರ ನೀನು ಹೊರಗಡೆ ಹೋಗಿ ಏನೇನು ಮಾಡ್ಕೊಂಬಂದಿದ್ಯೋ ಅನಾಹುತಾನೆ ಸಾಕು. ಈಗ ನೀನು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ಇನ್ನೇನೇನಾಯ್ತದೆ ಅನ್ನೋ ಭಯ ನಮಗೆ. ಈಗ ನಿನ್ನ ಮಗು ಹೋಯ್ತು, ಅದೇ ಜಾಗದಲ್ಲಿ ನಿನ್ನ ಪ್ರಾಣಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ನಿನಗೇನಾದರೂ ಆಗಿದ್ರೆ ನಮ್ಮ ಮನೇಲಿ ನೆಮ್ಮದಿಯಾಗಿ ಉಸಿರಾಡಕ್ಕೆ ಆಯ್ತಿದ್ದೇನವ? ಅದಕ್ಕೆ ನಾನು ಹೇಳೋದು ನಾವು ಕೇಳವ. ಅಪ್ಪ, ನನಗೆ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಷ್ಟೇ. ನೋಡು ಸಿಂಚು, ನೀನು ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಲೇಬಾರ್ದು. ಹಾಗೆ ಹೋಗ್ಲೇಬೇಕು ಅಂತಿದ್ರೆ ನಾನು ನಿನ್ ಜೊತೆ ಬರ್ತೀನಿ, ನಡಿ. ಯಾರು ಬರೋದು ಬೇಡ ಅಂತ ಹೇಳ್ತಿಲ್ವಾ? ಒಬ್ಳೇ ಹೋಗಿ ಬರ್ತೀನಿ. ಸಿಂಚು, ಅತ್ತೆ ಮಾವ ಹೇಳ್ತಿರೋದು ನಿನ್ನೊಳದಿಕ್ಕೆ ಅಲ್ವಾ? ಆಯ್ತು ಸರಿ, ಅತ್ತೆ ನಿನ್ನ ಜೊತೆಗೆ ಬರೋದು ನಿಂಗೆ ಇಷ್ಟ ಇಲ್ಲದೆ ಹೋದರೆ ನಾನು ನಿನ್ನ ಜೊತೆಗೆ ಬರಲಾ? ಅತ್ತಿಗೆ ಹೇಳ್ತಾ ಇದೀನಲ್ವಾ ನಾನು ಒಬ್ಳೇ ಹೋಗ್ಬೇಕು ಅಂತ. ನಿಮ್ಗಳ ಮಾತು ಕೇಳ್ತಾ ಇದ್ರೆ ನನಗೆ ಈ ಮನೇಲಿ ಸ್ವತಂತ್ರನೇ ಇಲ್ಲ ಅನಿಸ್ತಾ ಇದೆ. ಇಲ್ಲ ನೀವುಗಳು ಹೇಳ್ದಂಗೆ ಆಗ್ಬೇಕಲ್ವಾ? ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದು ಸಾಯ್ತೀನಿ. ಅಲ್ಲ ಕಣವ, ನಿನಗೆ ಈ ಮನೇಲಿ ಸ್ವಾತಂತ್ರ್ಯ ಇಲ್ಲ ಅಂತ ಯಾರವ ಹೇಳಿದ್ದು? ಇದು ನಿನ್ನ ಮನೆ ಕಣವ, ನಿನಗೆ ಹೆಂಗೆ ಇಷ್ಟ ಬರ್ತದೋ ಹಂಗಿರ್ಬೋದು ಕಣವ. ಹೇಗೆ ಬೇಕಾದ್ರೂ ಇರ್ಬೋದಲ್ವಾ? ಮತ್ತೆ ಯಾಕೆ ಹೋಗ್ಬಿಡ್ತಿಲ್ಲ? ಸಿಂಚನ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ನಾನು ಮಧ್ಯದಲ್ಲಿ ಹೋಗಿ ಸಮಜಾಯಿಷಿ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾನು ಏನೇ ಹೇಳಿದ್ರು ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋದೇ ವಾಸಿ. ನೀನು ಇಷ್ಟೊಂದು ಆತರವಾಗಿ ಎಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ ಕಣವ. ಈಗ ನಿನ್ನ ಮತ್ತೆ ಮಾವು ನೋಡೋಕ್ಕೆ ಅಂತ ಹೋಗ್ತಿದ್ದೆ ತಾನೇ? ಅವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಂತಾರ ಮನೆ ಅಲ್ಲಿ ಸವಾಸನೆ ಮಾಡಿ ಕಣವ. ನೀನು ಬದುಕೋ ಮೂರ ಬಟ್ಟೆ ಆಗಿರೋದು. ನಾನು ಹೇಳೋದನ್ನ ಕೇಳವ, ನಾನು ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ ಕಣವ. ನೀನು ಇಲ್ಲದೆ ನಾವೆಲ್ಲ ಜೀವ ಸಹಿತ ಇರೋಕ್ಕಾಗಲ್ಲ ಕಣವ. ಅಪ್ಪ, ಅತ್ತೆ ಮಾವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಇನ್ನೊಂದು ಸಲ ಈ ಥರ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಅವ್ರ ಬಗ್ಗೆ ನಿಮ್ಮ ಥರ ತಪ್ಪಾಗೆ ತಿಳ್ಕೊಂಡಿದ್ದೆ. ಅವ್ರನ್ನ ದೂರ ಬಂದಮೇಲೆ ಅವ್ರು ಎಷ್ಟು ಒಳ್ಳೆ ಜನ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಅಲ್ಲಿ ಹೋದ್ರೆ ನೆಮ್ಮದಿಯಾಗಾದರೂ ಇರ್ತೀನಿ. ಪ್ರೀತಿ ಸಿಗತ್ತೆ, ಮಗಳ ಥರ ಆರೈಕೆ ಮಾಡ್ತಾರೆ. ಆದರೆ ಈ ಮನೇಲಿ ನನಗೆ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ದುಡ್ಡಿಗೆ ಬೆಲೆ ಕೊಡೋರೆ ಹೊತ್ತು ಸಂಬಂಧಕ್ಕಲ್ಲ. ನೋಡ್ದನಮ್ಮೆ, ಅವಳು ಎಂಥ ಮಾತು ಹೇಳಿ ಹೋಯ್ತಾಳೆ ಅಂತ ನೋಡ್ದ? ಎತ್ತು ಒತ್ತು ಸಾಕಿ ಬೆಳೆಸಿದ್ದಕ್ಕೆ ಎಂಥ ಮಾತಾಡ್ತಾಳು ನೋಡು. ಎಲ್ಲರೂ ಇದ್ದೀವಂತೆ, ನನ್ನೋರು ಅಂತ ಯಾರೂ ಇಲ್ಲ ಅಂತ ಹೇಳ್ತಾವಳೆ. ಇದ್ರ ಅರ್ಥ ಏನಮ್ಮಿ? ಹೋಗ್ಲಿ ಬಿಡ್ರಿ, ಈಗ ಅವಳಿರೋ ಪರಿಸ್ಥಿತಿಯಲ್ಲಿ ಏನೇನೋ ಹೇಳ್ತಿದ್ದಾಳೆ. ಅದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡಿ. ಅದನ್ನೆಲ್ಲ ಮನ್ಸಿಗೆ ಹಾಕಲ್ದೆ ಹೆಂಗಮ್ಮಿ ಇರೋಕ್ಕಾಯ್ತದೆ? ಅಲ್ಲ, ನಾವೇನು ಕಮ್ಮಿ ಮಾಡಿದ್ದೀವಿ ಅಂತ ಹಿಂಗೆಲ್ಲ ಮಾತಾಡ್ತಾವಳೆ? ಕಟ್ಕೊಂಡಿರೋ ಗಂಡ ನಾಲಾಯಕು ಅಂತ ಗೊತ್ತಿದ್ರು ಹಿಂಗೆಲ್ಲ ಮಾತಾಡ್ತಾವಳಲ್ಲ, ಸರಿನಾ ಇದು? ನನ್ನ ಮಗಳು ಕಣ್ಣೀರು ಹಾಕ್ಬಾರ್ದು ಅಂತ ಮನೆಗೆ ಕರ್ಕೊಂಬಂದು ಎಲ್ಲ ಥರ ಸೌಕರ್ಯ ನೋಡ್ಕೊತಾ ಇದ್ರೆ ನಾವೇನು ಮಾಡೇ ಇಲ್ಲ ಅನ್ನೋ ಥರ ಮಾತಾಡ್ಬಿಟ್ಲಲ್ಲ, ಹೆಂಗಮ್ಮಿ ತಡ್ಕೊಳ್ಳೋದು? ಮೊದಲು ಅವ್ರ ಸಹವಾಸ ಬಿಡಿಸ್ಬೇಕು, ಆಗಲೇ ನನ್ನ ಮಗಳು ನಮ್ಮ ದಾರಿಗೆ ಬರೋದು. ಇದಪ್ಪ ವರ್ಷೆ ಅಂದ್ರೆ ಹೀಗೆ ಅಪ್ಪ ಮಗಳು ಕಿತ್ತಾಡ್ತಾ ಇರ್ಬೇಕು. ಕಿತ್ತಾಡ್ತಾ ದೂರ ಆಗ್ಬೇಕು. ಆಗ ಈ ಮನೆಯಿಂದ 2 ವಿಕೆಟ್ಗಳನ್ನ ಕಳಿಸ್ದಾಗತ್ತೆ. ಆಮೇಲೆ ನಂದೇ ರಾಜ್ಯಭಾರ.
ಅದಾಗಬೇಕು ಅಂದರೆ ಇವರಿಬ್ಬರ ಮಧ್ಯೆ ನಡೀತಿರೋ ಜಗಳ ಇನ್ನಷ್ಟು ಜಾಸ್ತಿ ಆಗಬೇಕು. ಈಗ ಮಗು ಹೋಗಿದೆ, ಇನ್ನು ಇವಳು ಹೋಗ್ಬಿಟ್ರೆ ಅಲ್ಲಿಗೆ ನನ್ನ ನಾಟಕ್ಕೆ ಬಲ ಬಂದಂಗೆ ಆಗುತ್ತೆ. ತನಕ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು ಇವರು? ಯಾರೋ ಕಿರ್ಚಿದ ಶಬ್ದ ಕೇಳಿಸ್ತಲ್ವಾ? ಕಿರ್ಚಿದಂಗ ಇಲ್ವಲ್ಲ? ಇಲ್ಲ ರೀ, ಕೇಳಿಸ್ತಲ್ಲ. ನಾವು ಮನೇಲಿ ಇಲ್ಲ ಅಂತ ಯಾರಾದರೂ ಕಳ್ಳರು ಮನೆಗೆ ಬಂದಿದ್ರೆ, ನಾವು ಇವಾಗ ಬಂದಮೇಲೆ ಗೊತ್ತಾಗಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ಟಿದ್ರೆ? ಇಲ್ಲ ಜಾನ್ವಿ ಅವರೇ, ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀವೇನು ಹೆದರ್ಕೋಬೇಡಿ. ಇಲ್ಲ ರೀ, ಯಾರಾದರೂ ಕಿರ್ಚಿದ್ರೆ ಆ ಶಬ್ದ ನನಗೆ ಗೊತ್ತಾಗಲ್ವಾ ಹೇಳಿ? ನಂಗೆ ಯಾಕೋ ನಿಜವಾಗ್ಲೂ ಯಾರೋ ಬಂದಿದ್ದಾರೆ ಅನ್ನಿಸ್ತದೆ. ಈ ಮದರ್ ಇಂಡಿಯಾಗೆ ಮಗು ಹೇಳ್ದಾಗ ಹೇಳಿದ್ದೀನಿ, ತುಟಿ ಪಿಟಕ್ ಅಂದಗಿರಿ ಅಂತ. ಏನೋ ಷಡ್ಯಂತ್ರ ಮಾಡ್ತಿರೋ ಹಾಗಿದೆಯಲ್ಲ. ಈಗ ಏನಾದರೂ ಜಾನ್ವಿ ಅವ್ರಿಗೆ ಇವ್ರು ಇರೋದು ಗೊತ್ತಾಗ್ಬಿಟ್ರೆ ನನ್ನ ಕಥೆ ಮುಗಿದ ಹಾಗೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಯಾರಾದರೂ ಬಂದಿದ್ದಾರಾ ಅಂತ ಹುಡ್ಕೋಣ. ಜಾನ್ವಿ ಅವರೇ ನೋಡಿ, ನಮ್ಮಿಬ್ಬರ ಮನಸ್ಸು ರಾಡಿಯಾಗಿತ್ತು, ಹೊರಗೆ ಹೋಗಿ ಬಂದಿದ್ದೀವಿ, ಸುಸ್ತಾಗಿರುತ್ತೆ, ಹೀಗೆಲ್ಲ ಆಗೋದು ಸಹಜ. ನಾನು ಹೇಳೋದು ಕೇಳಿ, ನೀವು ಇಲ್ಲಿ ಸೇಫ್ ಆಗಿದ್ದೀರಿ, ನಾನು ಇಲ್ಲಿರೋವರೆಗೂ ನಿಮ್ಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡ್ಕೊತೀನಿ. ಬನ್ನಿ ಮಲ್ಕೊಳ್ಳೋಣ. ನಡೀರಿ ಮಲ್ಕೊಳ್ಳೋಣ. ನನಗೆ ನೀರು ಬೇರೆ ಕುಡಿಬೇಕು ಅನಿಸ್ತಾ ಇದೆ. ನಡೀರಿ ಜಾನ್ವಿ ಅವರೇ.